ಇನ್ನೊಂದು ಅಂಶ ಮಯೋಟಾಕ್ಸಿನ್ ಅಂತಕ್ಕಂಥದ್ದು. ಇವುಗಳು ಪ್ರಮುಖವಾಗಿ ದೇಹದ ಸ್ನಾಯುಗಳೇನಿರ್ತವೆ ಆ ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಆರೋಗ್ಯಕರ ಸಲಹೆಗಳನ್ನು ನೀಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಹಾವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಹಾವುಗಳು ಸಾಮಾನ್ಯವಾಗಿ ಯಾವ ಭಾಗಗಳಿಗೆ ಕಚ್ಚುತ್ತವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಹಾವುಗಳು ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಭಯ ಇರುತ್ತೆ. ಅದು ವಿಷಕಾರಿ ಹಾವುಗಳಿಂದ ಕಚ್ಚಿಸಿಕೊಂಡಾಗ ಕೆಲವೊಂದು ಅಮೂಲ್ಯ ಚಿಕಿತ್ಸೆಗಳನ್ನು ಕೂಡ ನೀವು ಪಡ್ಕೊಳ್ಬೇಕಾಗುತ್ತೆ. ಇದಿಷ್ಟೇ ಅಲ್ಲದೆ ತಕ್ಷಣ ವೈದ್ಯರನ್ನ ಸಂಪರ್ಕ ಮಾಡೋದು ಬಹಳ ಮುಖ್ಯ ಆಗುತ್ತೆ. ನಿಮಗೇನಾದರೂ ಹಾವಿನ ಬಗ್ಗೆ ಅಂದರೆ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಬೇಕು ಅಂದರೆ ಖಂಡಿತವಾಗಲೂ ಕಮೆಂಟ್ ಮುಖಾಂತರ ತಿಳಿಸಿ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇರ್ತಕ್ಕಂಥದ್ದು ಹಾವುಗಳು ಸಾಮಾನ್ಯವಾಗಿ ಯಾವ ಭಾಗಗಳಿಗೆ ಕಚ್ಚುತ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಕೆಲಸಗಳಲ್ಲಿ ತೊಡಸ್ಕೊಂಡಿರ್ತಾರೆ. ತಮ್ಮನ್ನು ತಾವು ಹೊಲದಲ್ಲಿ ಅಥವಾ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಪ್ರಮುಖವಾಗಿ ರೈತರು. ಈ ಎಲ್ಲ ಅಂಶಗಳ ಬಗ್ಗೆ ಗಮನ ವಹಿಸೋದು ಬಹಳ ಮುಖ್ಯ ಆಗುತ್ತೆ. ಎಲ್ಲ ಕಡೆ ಓಡಾಡ್ತಿರ್ತಾರೆ. ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಅಜಾಗರೂಕತೆಯಿಂದಾಗಿ ಮಿಸ್ಸಾಗಿ ಹಾವಿನ ಮೇಲೆ ಕಾಲಿಡ್ತಕ್ಕಂಥದ್ದು. ಆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಹಾವು ಸಾಮಾನ್ಯವಾಗಿ ಪಾದದ ಇಮ್ಮಡಿ ಭಾಗಕ್ಕೆ ಕಚ್ಚತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸ್ತೇವೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವೊಂದು ಮರಗಳ ಎಲೆಗಳು ಒಣಗಿರ್ತವೆ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಮರಗಳು ಎಲೆಗಳನ್ನು ಉದುರಿಸಿ ಒಣಗಿರ್ತಕ್ಕಂತಹ ಮರಗಳ ಎಡೆಯಲ್ಲಿ ಸೇರಿಕೊಂಡಿರ್ತವೆ ಹಾವುಗಳು. ಅಂಥ ಸಂದರ್ಭದಲ್ಲಿ ಏನೋ ಎಲೆಯನ್ನು ತೆಗಿಬೇಕು ಅಂತ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೈಗಳ ಇಮ್ಮಡಿಗಳಿಗೆ ಕಚ್ಚತಕ್ಕಂಥದ್ದು ಇದು ನಾವು ಪ್ರಮುಖವಾಗಿ ಗುರುತಿಸ್ತಕ್ಕಂಥದ್ದು. ಯಾವುದೇ ಹಾವುಗಳು ಅವುಗಳಿಗೆ ನಾವು ತೊಂದರೆ ಕೊಡದಿದ್ದರೆ ಅವುಗಳು ನಮಗೆ ಏನೂ ಕೂಡ ಮಾಡೋದಿಲ್ಲ. ಒಂದು ವೇಳೆ ತೊಂದರೆಯನ್ನು ನೀವೇನಾದರೂ ಕೊಟ್ಟರೆ ಅಂತಾದರೆ ಹಾವುಗಳು ಅವುಗಳ ಪ್ರತಾಪವನ್ನು ತೋರಿಸ್ತಕ್ಕಂಥದ್ದು ನಾವು ಗಮನಿಸಬಹುದಾದಂತಹ ವಿಷಯವಾಗಿದೆ. ಇವುಗಳ ಬಗ್ಗೆ ಸಂಶೋಧನೆ ನಡೆಸ್ತಕ್ಕಂತಹ ಕೆಲವು ತಜ್ಞರುಗಳು ಹೇಳೋ ಪ್ರಕಾರ ಹೆಚ್ಚಿನ ಹಾವುಗಳು ಕೈಗಳ ಇಮ್ಮಡಿ ಹಾಗೆ ಪಾದಗಳಲ್ಲಿ ಕಚ್ಚತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಒಂದು ವೇಳೆ ಕಚ್ಚಿದಂತಹ ಸಂದರ್ಭದಲ್ಲಿ ವಿಷಕಾರಿ ಹಾವಾಗಿದ್ದರೆ ವಿಷವನ್ನು ಕನಿಷ್ಠ ಪಕ್ಷ 20 ನಿಮಿಷ ಅಥವಾ ಅರ್ಧ ಗಂಟೆಯ ಒಳಗೆ ಹಾವಿನ ವಿಷವನ್ನು ತೆಗಿತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇಲ್ಲ ಅಂತಾದರೆ ಇಡೀ ದೇಹವನ್ನು ಆ ವಿಷಕಾರಿ ಅಂಶ ಆವರಿಸ್ಕೊಳ್ಳೋದ್ರಿಂದ ಮನುಷ್ಯ ಬದುಕುಳಿಯೋದು ಕಷ್ಟ ಆಗುತ್ತೆ. ಹಾವುಗಳಲ್ಲಿ ಪ್ರಮುಖವಾಗಿ ವಿಷಕಾರಿ ಹಾವುಗಳು ಹಾಗೂ
ವಿಷಕಾರಿ ಅಲ್ಲದ ಹಾವುಗಳಿರ್ತವೆ. ಸಾಮಾನ್ಯವಾಗಿ ಭಾರತದಲ್ಲಿ ಹಾವುಗಳು, ವಿಷಕಾರಿ ಹಾವುಗಳು ಹೆಚ್ಚಾಗಿ ಕಂಡುಬರೋದಿಲ್ಲ. ಇವುಗಳು ಕಚ್ಚೋದ್ರಿಂದ ಗಂಭೀರವಾದ ಆರೋಗ್ಯ ಸಮಸ್ಯೆಗಳು ಉಂಟಾಗೋದಿಲ್ಲ. ಆದರೂ ಕೂಡ ವೈದ್ಯರನ್ನ ತಕ್ಷಣ ಸಂಪರ್ಕಿಸುವುದನ್ನು ಖಂಡಿತವಾಗಲೂ ಮರಿಬೇಡಿ. ಯಾಕಂದರೆ ನಮಗದು ಗೊತ್ತಿರೋದಿಲ್ಲ ಯಾವ ಹಾವು ಕಚ್ಚಿದೆ ನಮಗೆ ಅಂತ. ಹಾಗಾಗಿ ಹಾವಿನ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥವರು, ಹಾವಿನ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವರು, ಹಾವು ಹಿಡಿಯುವಂಥವರು ಇವರನ್ನು ಸಂಪರ್ಕಿಸಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯಕವಾಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಮೂಢನಂಬಿಕೆಗಳಿರ್ತವೆ. ಆ ಮೂಢನಂಬಿಕೆಗಳಿಂದಾಗಿ ಪ್ರಾಣವನ್ನು ಕಳೆದುಕೊಳ್ಳುವಂಥ ಸನ್ನಿವೇಶಗಳು ಇರ್ತವೆ. ಅಂದರೆ ಹಾವು ಅಂದ ತಕ್ಷಣ ಏನೋ ಒಂದು ಹಾವು ಕಚ್ಚಿದೆ, ನಾಗರ ಹಾವು ಕಚ್ಚಿದೆ ಅಂತ ಇಟ್ಕೊಳ್ಳೋಣ. ನಾಗರ ಹಾವು ಕಚ್ಚಿದೆ ಅಂದ ತಕ್ಷಣ ನಾಗ ದೋಷ ಇದೆ, ಸರ್ಪ ಸಂಸ್ಕಾರವನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಅದೆಲ್ಲ ಇರಬೇಕು, ಮನುಷ್ಯನ ಮೇಲೆ ಭಕ್ತಿ ಗೌರವ ಎಲ್ಲವೂ ಕೂಡ ಇರಬೇಕು. ಆದರೂ ಕೂಡ ವೈದ್ಯರ ಬಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದು ಬಹಳ ಅವಶ್ಯಕವಾಗುತ್ತೆ. ಕೇವಲ ಒಂದು ನಂಬಿಕೆಯನ್ನು ಇಟ್ಕೊಂಡು ಅದರಲ್ಲೇ ಮುಂದುವರಿಯೋದು ಬಹಳ ಮುಖ್ಯ ಅಲ್ಲ. ಯಾಕಂದರೆ ಆ ಸರ್ಪ ಸಂಸ್ಕಾರಗಳು, ದೈವ ಕಾರ್ಯಗಳು ಮಾಡೋದು ಬಹಳ ಒಳ್ಳೆಯದು. ಮನುಷ್ಯ ದೇವರು ಇಲ್ಲ ಅಂದರೆ ಮನುಷ್ಯನ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು ಕಾರ್ಯವನ್ನು ಮಾಡೋದು ಬಹಳ ಮುಖ್ಯ. ಆದರೆ ಹಾವು ಕಚ್ಚಿದಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಕೇವಲ ಕಚ್ಚತಕ್ಕಂಥ ಹಾವು, ಕಚ್ಚದೇ ಇರತಕ್ಕಂಥ ಹಾವುಗಳು ಕೂಡ ಇದೆ ನಮ್ಮ ದೇಶದಲ್ಲಿ. ವಿಷಕಾರಿ ಹಾವುಗಳು ಇದೆ, ವಿಷವಿಲ್ಲದೆ ಇರತಕ್ಕಂಥ ಹಾವುಗಳು ಕೂಡ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀವು ಪಡ್ಕೊಳ್ಳೋದು ಬಹಳ ಅವಶ್ಯಕವಾಗುತ್ತೆ. ಇನ್ನು ವಿಷಕಾರಿ ಅಲ್ಲದಂಥ ಹಾವುಗಳು ಸಾಮಾನ್ಯವಾಗಿ ಒಂದು ಸಣ್ಣ ಗಾಯವನ್ನು ಮಾಡ್ಬೋದಷ್ಟೇ, ಗಾಯ ಅಥವಾ ಸಣ್ಣ ನೋವನ್ನು ಮಾಡ್ಬೋದು. ಆದರೆ ವಿಷ ಇರತಕ್ಕಂಥ ಹಾವುಗಳು ಇವೇನಿದೆ ಮಾರಣಾಂತಿಕ ಸನ್ನಿವೇಶವನ್ನು ಸೃಷ್ಟಿ ಮಾಡ್ಬೋದು. ಹಾವು ಕಚ್ಚಿದ ಅರ್ಧ ಗಂಟೆ ಅಥವಾ 20 ನಿಮಿಷದೊಳಗಡೆ ನೀವು ವೈದ್ಯರನ್ನು ಸಂಪರ್ಕಿಸೋದು ಬಹಳ ಮುಖ್ಯ ಆಗುತ್ತೆ. ಆ ಅರ್ಧ ಗಂಟೆ, 20 ನಿಮಿಷ, 1 ಗಂಟೆ ಮೀರಿ ಹೋದರೆ ಬದುಕಿ ಉಳಿಯುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ತಕ್ಷಣ ನೀವು ವೈದ್ಯರನ್ನು ಸಂಪರ್ಕ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಮತ್ತೊಂದು ವರದಿಯ ಪ್ರಕಾರ ಹಾವು ಕಚ್ಚಿದಂತಹ ಭಾಗವನ್ನು ಯು ಆಕಾರದಲ್ಲಿ ಅದನ್ನು ಕೊಯ್ತಕ್ಕಂಥದ್ದು, ಅದರಿಂದ ಆ ವಿಷಕಾರಿ ಅಂಶಗಳು ಸ್ವಲ್ಪ ಪ್ರಮಾಣದಲ್ಲಿ ಹೊರಗೆ ಬರುವಂತೆ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹಾವು ಕಚ್ಚಿದ ತಕ್ಷಣ ವೈದ್ಯರು ಬರೋದಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಬಹಳ ದೂರದಿಂದ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಪ್ರಾಥಮಿಕ ಚಿಕಿತ್ಸೆಯಾಗಿ ನೀವು ಯು ಆಕಾರದಲ್ಲಿ ಆ ಒಂದು ಭಾಗವನ್ನು ಕೊಯ್ಯೋದು ಬಹಳ ಮುಖ್ಯ ಆಗುತ್ತೆ. ಗಟ್ಟಿಯಾಗಿ ಹಾವು ಕಚ್ಚಿದ ಭಾಗಕ್ಕೆ ಬಟ್ಟೆಯನ್ನು ಕಟ್ಟತಕ್ಕಂಥದ್ದು ಇನ್ನೊಂದು ಪ್ರಮುಖವಾದ ಅಂಶವಾಗಿರುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ ಗಮನದಲ್ಲಿಟ್ಕೋಬೇಕು. ಭಾರತದಲ್ಲಿ ಪ್ರಮುಖ ವಿಷಕಾರಿ ಹಾವುಗಳು ಅಂದರೆ ಕೋಬ್ರಾ, ನಾಗರ ಹಾವು, ಕಾಳಿಂಗ ಸರ್ಪ, ರಸಲ್ಸ್ ವೈಫಲ್, ಮಂಡಲದ ಹಾವು ಹಾಗೂ ಕೆರೆ ಹಾವು. ಇವುಗಳನ್ನ ನಾವು ಪ್ರಮುಖ ವಿಷಕಾರಿ ಹಾವುಗಳು ಅಂತ ಗುರುತಿಸ್ಬೋದು. ಈ ವಿಷಕಾರಿ ಹಾವುಗಳೇನಿದೆ ಇವುಗಳ ಜಾತಿಗಳನ್ನು ಆಧರಿಸಿ ಇವುಗಳ ಪರಿಣಾಮ ಅವಲಂಬಿತವಾಗಿರುತ್ತೆ. ಈಗ ಉದಾಹರಣೆಗೆ ನಾಗರ ಹಾವು ಕಚ್ಚಿದಾಗ ಗಂಭೀರವಾದ ಸವಾಲುಗಳು ಉಂಟಾಗ್ಬೋದು. ಈ ವಿಷಕಾರಿ ಅಂಶಗಳು ದೇಹದ ಎಲ್ಲ ಭಾಗಗಳಿಗೂ ಕೂಡ ಸಂಚರಿಸಿ ಇಡೀ ರಕ್ತವನ್ನು ವಿಷಕಾರಿ ಮಾಡ್ತಕ್ಕಂತಹ ಅಂಶ ಕೂಡ ಇದರಲ್ಲಿ ಇರ್ತವೆ. ಕೆಲವು ಕಿಣ್ವಗಳು, ಪ್ರೋಟೀನ್ಗಳು ಇವುಗಳಿಂದ ಆ ಒಂದು ಹಾವಿನ ಜಾತಿ ಆಧಾರಿತವಾಗಿ ಹಾವುಗಳು ಗಂಭೀರವಾದ ಸವಾಲುಗಳನ್ನು ಒಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸ್ತೇವೆ. ಇನ್ನು ನರವಿಷ ಅಂತಕ್ಕಂತಹ ಒಂದು ಅಂಶ, ಇಲ್ಲಿ ನರಗಳಿಗೆ ಆ ವಿಷ ಸೇರಿಕೊಂಡು ಹೃದಯ ಸ್ತಂಭನ ಅಥವಾ
ಇನ್ನಿತರ ಹಲವು ಸವಾಲುಗಳು, ಪಾರ್ಶ್ವವಾಯು ಅಂತಕ್ಕಂಥದ್ದು, ಇನ್ನಿತರ ಹಲವು ಸವಾಲುಗಳನ್ನು ಒಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಹಾವಿನ ವಿಷ ಏನಿರುತ್ತೆ ಅದು ಎಲ್ಲ ನರಮಂಡಲಗಳನ್ನು ಸಂಚರಿಸಿ ಆ ನರಮಂಡಲಗಳು ಕಾರ್ಯನಿರ್ವಹಿಸ್ತಾ ಹಾಗೆ ಮಾಡ್ತವೆ. ಹಾಗಾಗಿ ಇದರ ಬಗ್ಗೆ ಗಮನವಹಿಸೋದು ಬಹಳ ಅವಶ್ಯಕವನಿಸುತ್ತೆ. ಇಲ್ಲಿ ಮತ್ತೊಂದು ಅಂಶ ರಕ್ತ ವಿಷ ಅಂತಕ್ಕಂಥದ್ದು. ಈ ರಕ್ತ ವಿಷ ಅಂತಕ್ಕಂತಹ ಅಂಶ ಏನಿದೆ ಇದು ಸಂಪೂರ್ಣವಾಗಿ ರಕ್ತದ ಮೇಲೆ ಪರಿಣಾಮ ಬೀರುತ್ತೆ. ಅಂದರೆ ರಕ್ತ ಹೆಪ್ಪುಗಟ್ಟತಕ್ಕಂಥದ್ದು ಅಥವಾ ರಕ್ತ ಸಂಪೂರ್ಣ ವಿಷವಾಗ್ತಕ್ಕಂಥದ್ದು. ಇದರಿಂದ ಮನುಷ್ಯ ಬದುಕುಳಿಯೋದು ಬಹಳ ಕಷ್ಟ ಆಗುತ್ತೆ. ಸಂಪೂರ್ಣ ರಕ್ತ ವಿಷಮಯವಾದಾಗ ಇದು ಗಂಭೀರ ಸವಾಲುಗಳನ್ನು ಒಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನೊಂದು ಅಂಶ ಮಯೋಟಾಕ್ಸಿನ್ ಅಂತಕ್ಕಂಥದ್ದು. ಇವುಗಳು ಪ್ರಮುಖವಾಗಿ ದೇಹದ ಸ್ನಾಯುಗಳೇನಿರ್ತವೆ ಆ ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತೆ. ಆ ಸಂಧಿಗಳು ಏನಿರ್ತವೆ ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವ ಹಾಗೆ ಮಾಡ್ತಕ್ಕಂಥದ್ದು ಈ ಒಂದು ಅಂಶವಾಗಿರುತ್ತೆ. ಹಾವು ಕಡಿತದ ಕೆಲವು ಸವಾಲುಗಳು ಏನು ಅಂದರೆ, ಈಗ ಉದಾಹರಣೆಗೆ ಮಕ್ಕಳು ಏನಿರ್ತಾರೆ ಅಥವಾ ವೃದ್ಧರೇನಿರ್ತಾರೆ ಅವರಿಗೆ ಕಚ್ಚಿದರೆ ಅವರ ದೇಹ ತುಂಬ ದುರ್ಬಲವಾಗಿರುತ್ತೆ. ಚಿಕ್ಕ ಮಕ್ಕಳು ಇರ್ತಾರೆ, ಅವರಿಗೆ ಇನ್ನೂ ಬೆಳವಣಿಗೆ ಆಗಿರೋದಿಲ್ಲ. ಹಾಗಾಗಿ ಇದರ ಒಂದು ಪರಿಣಾಮ ಹೆಚ್ಚಾಗ್ತಕ್ಕಂಥದ್ದು. ಉದಾಹರಣೆ, ಕುತ್ತಿಗೆಗಳಿಗೆ ಹಾವು ಕಚ್ಚಿದಾಗ ಉಸಿರಾಟದ ತೊಂದರೆಗಳು ಉಂಟಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಹೆಚ್ಚು ವಿಷ ಹೇಗೆ ಸೇರಿಕೊಳ್ಬೋದು ಅಂತ ನೋಡೋದಾದರೆ, ಪ್ರಮುಖವಾಗಿ ಹಾವುಗಳು ಒಂದಕ್ಕಿಂತ ಹೆಚ್ಚು ಹಾವುಗಳು ಕಚ್ಚಿದರೆ ಅಥವಾ ಒಂದೇ ಹಾವು ಹಲವು ಬಾರಿ ಕಚ್ಚಿದರೆ ಇವುಗಳಿಂದ ದೇಹಕ್ಕೆ ಹೆಚ್ಚು ವಿಷಕಾರಿ ಅಂಶಗಳು ಕ್ಷಣಾರ್ಧದಲ್ಲಿ ಹರಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಹಾಗಾಗಿ ಪ್ರಮುಖವಾಗಿ ಮಕ್ಕಳು, ವೃದ್ಧರು, ಇನ್ನಿತರ ಹಲವು ರೈತ ವರ್ಗದವರು, ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥವರು, ಇನ್ನಿತರ ಕೂಲಿ ಕಾರ್ಮಿಕರು ಇದ್ರ ಬಗ್ಗೆ ಪ್ರಮುಖವಾಗಿ ಗಮನ ಹರಿಸೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಮುಂಜಾಗ್ರತಾ ಕ್ರಮಗಳನ್ನ ನೋಡೋದಾದರೆ, ಪ್ರಮುಖವಾಗಿ ಎಚ್ಚರ ವಹಿಸೋದು ಬಹಳ ಅವಶ್ಯಕವಾಗುತ್ತೆ. ಯಾವುದೋ ಕಾರ್ಯನಿಮಿತ್ತ ಹೋಗಿರ್ತೀವಿ, ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ನೆಲವನ್ನು ನೋಡಿಕೊಂಡು ಓಡಾಡಿದ್ರೆ ಖಂಡಿತವಾಗ್ಲೂ ಇಂತಹ ಸಮಸ್ಯೆಗಳು ಆಗೋದಿಲ್ಲ. ಪೊದೆಗಳು ಅಥವಾ ಕಾಡು ಪ್ರದೇಶಗಳಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ದಪ್ಪನೆಯ ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದು ಅಥವಾ ಬೂಟುಗಳನ್ನು ಧರಿಸಿ ಓಡಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇದರಿಂದ ಹಾವು ಕಡಿತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ರಾತ್ರಿಯ ವೇಳೆ ಎಚ್ಚರಿಕೆಯಿಂದ ಸಂಚಾರ ಮಾಡ್ತಕ್ಕಂಥದ್ದು, ಟಾರ್ಚ್ ಲೈಟ್ ಇಲ್ಲದೆ ಸಂಚಾರ ಮಾಡದೇ ಇರೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಹಾವುಗಳನ್ನು ಕೆರಳಿಸ್ತಕ್ಕಂಥದ್ದು, ಪಕ್ಕದಲ್ಲಿ ಒಂದು ಹಾವು ಹೋಗ್ತಾ ಇದೆ ಅಂದ ತಕ್ಷಣ ಅದನ್ನು ಕೆರಳಿಸ್ತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡಬೇಡಿ. ಇನ್ನೂ ಹಾವುಗಳನ್ನು ಹಿಡಿತಕ್ಕಂತಹ ಪ್ರಯತ್ನವನ್ನು ಮಾಡಬೇಡಿ. ಇದರಿಂದ ಗಂಭೀರವಾದ ಸವಾಲುಗಳು ಉಂಟಾಗ್ತಕ್ಕಂಥದ್ದು ನಾವು ಗಮನಿಸ್ಬೋದಂತಹ ಮತ್ತೊಂದು ಅಂಶವಾಗಿರುತ್ತೆ. ಇನ್ನೂ ಕೆಲವು ಕಡೆ ಹಾವುಗಳನ್ನು ಸಾಕ್ತಾರೆ, ಅದನ್ನು ಕೂಡ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಬೇಡಿ. ಪ್ರಮುಖವಾಗಿ ನೀವು ಸಾಕ್ತಕ್ಕಂಥ ಹಾವು ನಿಮ್ಮ ಒಂದು ದೇಹದ ಗಾತ್ರವನ್ನು ಗಮನಿಸ್ತಾ ಇರುತ್ತೆ. ಹಾಗಾಗಿ ಕ್ರಮೇಣವಾಗಿ ನಿಮ್ಮನ್ನೂ ಕೂಡ ತಿಂತಕ್ಕಂಥದ್ದು ಆ ಹಾವಿನ ಒಂದು ಉದ್ದೇಶ ಆಗಿರುತ್ತೆ. ಹಾಗಾಗಿ ಹಾವುಗಳನ್ನು ಸಾಕ್ತಕ್ಕಂಥದ್ದು ಅಥವಾ ಹಾವುಗಳಿಗೆ ಹಿಂಸೆ ಕೊಡ್ತಕ್ಕಂಥದ್ದು, ಹಾವುಗಳಿಗೆ ವಿನಾಕಾರಣ ತೊಂದರೆ ಕೊಡ್ತಕ್ಕಂಥದ್ದನ್ನು ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಸುತ್ತಮುತ್ತಲಿನ ಜನರ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳಿ. ಪ್ರಮುಖವಾಗಿ ಜೀವ ಇದ್ದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು. ಆದರೆ ಜೀವನ ಇಲ್ಲ ಅಂದರೆ
ಏನು ಸಾಧನೆ ಮಾಡೋಕ್ಕಾಗುತ್ತೆ ಅಲ್ವಾ? ಹಾಗಾಗಿ ನಿಮ್ಮ ಜೀವ ಏನಿದೆ ಅದನ್ನು ಉಳಿಸ್ಕೊಳ್ಳೋ ಕಡೆ ನಾವು ಹೆಚ್ಚು ಗಮನ ಹರಿಸ್ಬೇಕಾಗಿದೆ. ಕೆಲಸ ಮಾಡೋದು ಅದು ಮಾಡಲೇಬೇಕು, ಇಲ್ಲಾಂದರೆ ಹೊಟ್ಟೆಪಾಡು ನಡೆಯೋದಿಲ್ಲ ಕಣ್ರಿ. ಹಾಗಾಗಿ ಹಾವುಗಳಿಗೂ ಕೂಡ ಈಗ ಆಹಾರಗಳು ಸಿಗದೇ ಇರುವಂತಹ ಕಾಲ. ಹಾಗಾಗಿ ಅವುಗಳು ಸಂಚರಿಸ್ತಾ ಇರ್ತವೆ, ಆಹಾರಗಳನ್ನು ಹರಿಸ್ತಾ ಇರ್ತವೆ. ಹಾಗಾಗಿ ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಹಾವುಗಳ ಕಡಿತವನ್ನು ತಪ್ಪಿಸಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು, ಯಾವುದೇ ಮನೆಯ ಮುಂದೆ ರಾಶಿ ಹಾಕ್ತಕ್ಕಂಥದ್ದು, ಅಂದರೆ ಈ ಎಲೆಗಳ ರಾಶಿಗಳನ್ನೆಲ್ಲ ಹಾಕ್ತಕ್ಕಂಥದ್ದು, ಇವುಗಳನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಇವುಗಳಿಂದ ಹಾವುಗಳು ಅಲ್ಲಿ ಬಂದು ಸೇರಿಕೊಂಡಿರ್ತವೆ. ಇನ್ನು ಸೌದೆಯ ಹಟ್ಟಿಯನ್ನು ಮಾಡ್ಕೊಂಡಿರ್ತಾರೆ ಕೆಲವರು ಮನೆಗಳಲ್ಲಿ. ಅವುಗಳ ಕಡೆ ಹೆಚ್ಚು ಗಮನ ವಹಿಸ್ತಕ್ಕಂಥದ್ದು, ಅವುಗಳನ್ನು ಗಮನಿಸ್ತಾ ಇರ್ತಕ್ಕಂಥದ್ದು ಪ್ರತಿದಿನ ಬಹಳ ಮುಖ್ಯ ಆಗುತ್ತೆ. ಇನ್ನು ಕೆಲವು ತಪ್ಪು ಕಲ್ಪನೆಗಳಿದೆ. ಹಾವುಗಳು ಎಲ್ಲವೂ ಕೂಡ ವಿಷಕಾರಿ ಅಂತಕ್ಕಂಥದ್ದು ಒಂದಾದರೆ, ಇನ್ನು ಉಪ್ಪು ನೀರನ್ನು ಹಚ್ಚಿದರೆ ವಿಷ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು, ಅಥವಾ ಆ ಬ್ಲೇಡಿನಿಂದ ಆ ಭಾಗವನ್ನು ಕತ್ತರಿಸಿ ಇಸುಕಿದಾಗ ವಿಷ ಹೊರಗೆ ಬರ್ತದೆ ಅಂತಕ್ಕಂಥದ್ದು ಅವೆಲ್ಲ ತಾತ್ಕಾಲಿಕ ಅಷ್ಟೇ. ಆದರೆ ಸಂಪೂರ್ಣವಾಗಿ ನೀವು ಗುಣಮುಖರಾಗಬೇಕು ಅಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡೋದು ಬಹಳ ಮುಖ್ಯವಾದಂತಹ ಅಂಶವಾಗಿರುತ್ತೆ. ಇದಿಷ್ಟು ಹಾವು ಕಚ್ಚುವ ಬಗ್ಗೆ. ಅಂದರೆ ಹಾವು ಯಾವ ಭಾಗಗಳಿಗೆ ಕಚ್ಚಬಹುದು, ಹಾವು ಕಚ್ಚಿದಾಗ ನಾವು ಏನು ಮಾಡ್ಬೋದು ಅಂತಕ್ಕಂತಹ ಒಂದಷ್ಟು ವಿಷಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ. ಸ್ನೇಹಿತರೆ, ಹಾವು ಕಚ್ಚೋದು ಒಂದು ವಿಷಯ ಆದರೆ, ಹಾವು ಕಚ್ಚೋದ್ರಿಂದ ಹೇಗೆ ತಪ್ಪಿಸ್ಕೋಬೇಕು, ಹಾಗೆ ನಮ್ಮ ಆರೋಗ್ಯವನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತಕ್ಕಂಥ ವಿಷಯವನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಮೂಢನಂಬಿಕೆಗಳಿಗೆ ಬಲಿಯಾಗಬೇಡಿ, ನಿಮ್ಮ ಆರೋಗ್ಯವನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಇಂತಹ ಅಮೂಲ್ಯ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ತಿಳಿಯೋದಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರ ಜೊತೆಗೂ ಕೂಡ ಹಂಚ್ಕೊಳ್ಳಿ. ಇದರಿಂದ ಜ್ಞಾನ ಹಂಚುವಂಥ ಕೆಲಸ ನಿಮ್ಮಿಂದನೂ ಕೂಡ ಆಗುತ್ತೆ, ನಮ್ಮಿಂದನೂ ಕೂಡ ಆಗುತ್ತೆ. ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳನ್ನು ನಮಗೆ ತಿಳಿಸಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.